ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ. ಯಕ್ಷ ಪ್ರವೀಣ ಕಲಾವೇದಿಕೆಯಿಂದ ಕಲಾವಿದ ಗಣಪತಿ ಬೆಳೆಯೂರು ಅವರಿಗೆ ಗೌರವ ಸಮರ್ಪಣೆ. ತುಳಸಿ ಜಲಂಧರ ಯಕ್ಷ ಪ್ರಯೋಗ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಪಾಶ್ಚಿಮಾತ್ಯ ಸಂಸ್ಕೃತಿ ವಿಜೃಂಭಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಮೂಲ ಕಲೆಗಳನ್ನು ಉಳಿಸಿ ಬೆಳೆಸುವ ಸವಾಲುಗಳ ನಡುವೆ ನಿರಂತರ ಪ್ರಾಚೀನ ಕಲೆಗಳಿಗಾಗಿ ಕೆಲಸ ಮಾಡುತ್ತಿರುವ ಯಾವುದೇ ಸಂಸ್ಥೆಗಳನ್ನು ನಾವು ಶ್ಲಾಘಿಸಬೇಕಿದೆ ಎಂದು ಸಾಗರ ನಗರ ಬಿಜೆಪಿ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಹೇಳಿದರು. ಇಲ್ಲಿನ ಕುಡುಪಲಿ ಸದಾನಂದ ನಾದ ಮಂಟಪದಲ್ಲಿ ಯಕ್ಷಪ್ರವೀಣ ಕಲಾ ವೇದಿಕೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಮತ್ತು ತುಳಸಿ ಜಲಂಧರ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಇಂದು ನಮ್ಮ ಸಂಸ್ಕೃತಿ ಉಳಿಸುವ ಕಲೆಗಳನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಅತಿ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ವಿಶೇಷವಾಗಿ ಪೋಷಕರು ತಮ್ಮ ಮಕ್ಕಳ ಆಸಕ್ತಿಯನ್ನು ಗಮನಿಸಿ ನಮ್ಮ ಕಲೆಗಳಲ್ಲಿ ತೊಡಗಿಸುವಂತಾಗಬೇಕು ಎಂದು ಹೇಳಿದರು. ಈ ವೇಳೆ ಹಿರಿಯ ಯಕ್ಷಗಾನ ಕಲಾವಿದ BS ಗಣಪತಿ ಬೆಳೆಯೂರು ಅವರನ್ನು ಸನ್ಮಾನಿಸಲಾಯಿತು. ಯಕ್ಷ ಪ್ರವೀಣ ಕಲಾವೇದಿಕೆ ಅಧ್ಯಕ್ಷ ಪ್ರಸನ್ನ ಕುಮಾರ್ NM ಅಧ್ಯಕ್ಷತೆ ವಹಿಸಿದ್ದರು. ಯಕ್ಷ ಗುರು ವೀಣಾ ಪ್ರಸನ್ನ ಕುಮಾರ, ನಾರಾಯಣ ಮೂರ್ತಿ ಭೀಮನಕೋಣೆ, ರಾಮಮೂರ್ತಿ, ಅರ್ಚನಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ತುಳಸಿ ಜಲಂಧರ ಯಕ್ಷಗಾನ ಪ್ರಯೋಗ ನಡೆಯಿತು. ಹಿಮ್ಮೇಳದಲ್ಲಿ ಪ್ರಶಾಂತ್ ಮಧ್ಯಸ್ಥ, ಮಹೇಶ್, ಶರತ್ ಜಾನ್ಕೈ, ಅಶೋಕ್ ಕ್ಯಾಸನೂರು ಹಾಗೂ ಪಾತ್ರಧಾರಿಗಳಾಗಿ ಅನೀಶ್, ಅಥರ್ವ, ಕ್ಷಿಪ್ರ, ರಜನಿ, ರಚಿತಾ, ಸನಿಹಾ, ವರ್ಷಿಣಿ, ಸಾನಿಕಾ, ಅಭಿರಾಮ್, ವಂದನಾ, ಆಂತರ್ಯ, ನಾಗರಾಜ್, ಮಾನ್ಯತಾ, ಸ್ಮಿತಾ, ವೈನವಿ, ದಿವ್ಯಾ, ಸಾನ್ನಿಧ್ಯ, ಶ್ರುತಿ ಮತ್ತು ವೀಣಾ ಪ್ರಸನ್ನ ಕುಮಾರ್ ಹಾಗೂ ನಾರಾಯಣ ಮೂರ್ತಿ ಇದ್ದರು. ಕಳೆದ 7 ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಕ್ಕಂಥದ್ದು ಬಹುಶಃ ಅಷ್ಟೊಂದು ಸುಲಭದ ಸಂಗತಿ ಅಲ್ಲ. ಯಾಕಂದರೆ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ವಿಜೃಂಭಿಸ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರಾಚೀನ ಕಲೆಯಾಗಿರ್ತಕ್ಕಂಥ ಯಕ್ಷಗಾನವನ್ನು ಇನ್ನೊಂದು ಪೀಳಿಗೆಗೆ ಮುಂದುವರಿಸ್ತಕ್ಕಂಥ ಒಂದು ಸಾಧನೆಯನ್ನು ಏನು ನಮ್ಮ ಯಕ್ಷ ಪ್ರವೀಣ ತಂಡದವರು ಮಾಡ್ತಾ ಇದ್ದಾರೆ, ಇದಕ್ಕೆ ಬಹುಶಃ ಇಡೀ ಸಾಗರ ಅವರಿಗೆ ಚಿರಋಣಿ ಆಗಿರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತು ಸಾಗರದಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಎಲ್ಲ ಕಲೆಗಳಲ್ಲೂ ಕೂಡ, ಅದು ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಹೀಗೆ ಎಲ್ಲ ಕಲೆಗಳಲ್ಲೂ ಕೂಡ ಈ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಆ ಕಲೆಯನ್ನು ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸಾಗರದಲ್ಲಿ ಇದ್ದಾರೆ. ಅದು ಭರತನಾಟ್ಯದಲ್ಲಿ ಜನಾರ್ದನಣ್ಣ ಇರ್ಬೋದು, ಗೋಪಿಯರ್ ಇರ್ಬೋದು, ಸಂಗೀತದಲ್ಲಿ ವಸುಧಕ್ಕ ಇರ್ಬೋದು, ಅಮೃತ ಮೇಡಮ್ ಇರ್ಬೋದು, ಹಾಗೆ ಇವತ್ತು ಯಕ್ಷಗಾನದಲ್ಲೂ ಕೂಡ ಇವತ್ತು ವೀಣಕ್ಕನಂತಹ ವ್ಯಕ್ತಿಗಳು ಈ ಒಂದು ಯಕ್ಷಗಾನ ಕಲೆಯನ್ನು ಮುಂದಿನ ಪೀಳಿಗೆ ಒಯ್ದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಗತಿ ನಿಜಕ್ಕೂ ಅತ್ಯಂತ ಶ್ಲಾಘನೀಯ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ವಿಶೇಷವಾಗಿ ಪೋಷಕರ ಒಂದು ಮನಸ್ಥಿತಿ, ಯಾಕಂದರೆ ಇತ್ತೀಚಿನ ದಿನಗಳನ್ನ ಹೇಳಿದಾಗೆ ಬೇರೆ ಬೇರೆ ಸಂಸ್ಕೃತಿಗಳ ಕಡೆ ಮನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಆ ಮಕ್ಕಳನ್ನು ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪೋಷಕರು ದೊಡ್ಡ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅವರಿಗೊಂದು ಜೋರಾದ ಕರತಾಡನವನ್ನು ನಾವು ಕೊಡಬಹುದು ಅನ್ಕೊಂಡಿದ್ದೀವಿ. ನಾನು ಕಲ್ತಿದ್ದೇನೂ ಇಲ್ಲ, ಕಲಿಯೋದು ಇನ್ನೂ ಬೇಕಾದಷ್ಟಿದೆ. ನಾನು ಇನ್ನೂ ವಿದ್ಯಾರ್ಥಿನಿಯೇ. ಹಾಗಿರುವಾಗ ಏನು ಹೇಳ್ಕೊಡ್ಲಿ ಅನ್ನೋದಿತ್ತು. ಆದರೆ ಪುರಪ್ಪಮನೆ ಗಣಪತಿಯವರು ನೀನು ಕಲಿತಿದ್ಯಾ, ನೀನು ಹೇಳ್ಕೊಡು ಅಂತಲೂ ನನಗೆ ಸ್ವಲ್ಪ ಆವಾಗೆಲ್ಲ ಒಂದು ಸ್ವಲ್ಪ ಬೇರೆ ಸ್ಕೂಲಿಗೆಲ್ಲ ಹೇಳ್ಕೊಡು ಅಂತ ಹೇಳ್ತಿದ್ರು. ಹೇಳಿದ್ರಿಂದ ಒಂಚೂರು ಕಲ್ತಿದ್ದನ್ನ ಜನರಿಗೆ ಹೇಳಿಕೊಡೋಣ, ನನಗೆ ಗೊತ್ತಿದ್ದನ್ನ ಹೇಳಿಕೊಟ್ಟು ಯಕ್ಷಗಾನದ ಕಲಾಸಕ್ತಿಯನ್ನು ಬೆಳೆಸೋಣ ಅನ್ನೋದನ್ನ ನಾನು ಮನಗಂಡು ಹಾಗಾಗಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದೆ. ರಂಗಯ್ಯ ಮುರಾರಿ, ಕೃಷ್ಣಯ್ಯ ಮುರಾರಿ, ಗೋವಿಂದ ಮುರಾರಿ. Chitnaga
ಮನದಿಚ್ಛೆಯಾವುದು ಮಗಳ ಹೆಚ್ಚಿಗೆ